ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅವಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಸಿಂಪಲ್ಲಾಗಿ ಬೇಬಿ ಕುಚ್ಚಿಗೆ ವಿತ್ ಬೀಡ್ಸ್ ಯೂಸ್ ಮಾಡ್ಕೊಂಡು ಹಾಕೋದು ಹೆಂಗೆ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ಏನೇನೆಲ್ಲ ಮೆಟೀರಿಯಲ್ ಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ, 67 ತೊಗೊಂಡಿದ್ದೀನಿ. ಮತ್ತು ಕಟ್ಟರು, ಬಿಗ್ ಐ ನೀಡಲ್ ಇದೆ. ಮತ್ತೀಗ ಮೆಜರಿಂಗ್ಗೆ ಟೇಪ್ ತೊಗೊಂಡಿದ್ದೀನಿ. ಮತ್ತು ಝರಿ ಥ್ರೆಡ್ಡು A1 ಕ್ವಾಲಿಟಿ ತೊಗೊಂಡಿದ್ದೀನಿ. ಅದ್ರ ಜೊತೆ ಎಮ್ಮಿಂಗ್ ನೀಡಲ್ಲು, ಕುಚ್ಚನ್ನ ಕಟ್ಟಲಿಕ್ಕೆ ಬೇಕಾಗುತ್ತೆ. ಎಮ್ಮಿಂಗ್ ನೀಡಲ್ನ ತೊಗೊಂಡಿದ್ದೀನಿ. ಮತ್ತು ಇದರಲ್ಲಿ ನಾನು ಬೀಡನ್ನ ಮಿಸ್ ಮಾಡಿದ್ದೀನಿ ತೋರಿಸೋದು. ನಾರ್ಮಲ್ಲು ಫೋಟೋದಲ್ಲಿ ಕಾಣಿಸ್ತಿರೋ ಆ ಥರ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಇವಾಗ ನಾನು 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬಿಗ್ ಐ ನೀಡಲ್ಗೆ 67 ದಾರ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ. ಇವಾಗ ಕೆಳಗಿಂದ ಮೇಲ್ಗಡೆ ಇನ್ಸರ್ಟ್ ಮಾಡಿಕೊಂಡು ಸೂಜಿಗೆ ನಾನು ಏನು ಸ್ಟೋನ್ನ ತೊಗೊಂಡಿದ್ದೀವಿ ಬೀಡನ್ನ ಹಾಕಿ ಇವಾಗ ಕೆಳಗಡೆ ಪುಲ್ ಮಾಡ್ತಾಯಿದ್ದೀನಿ. ಸೊ ನೀವು ಬೀಡನ್ನ ತೊಗೋಬೇಕಾದ್ರೆ ಬೀಡಲ್ಲಿ ಇನ್ನೂ ಚೂರು ಹೋಲು ಜಾಸ್ತಿ ಇರೋ ಥರ ತೊಗೋಬೇಕು. ಎಲ್ಲ ಬೀಡ್ಸ್ಗೂ ಸ್ವಲ್ಪ ಇರುತ್ತೆ ನಾರ್ಮಲ್ ಇದು ಮಾಡೋ ಥರ. ಸೊ ನೀವು ಈ ಥರ ಕುಚ್ಚು ಹಾಕ್ಬೇಕಂದ್ರೆ ಬೀಡನ್ನ ನೋಡ್ಕೊಂಡು ತಗೊಬೇಕಾಗುತ್ತೆ. ಇವಾಗ ನಾನು ಲಾಕ್ ಮಾಡ್ತಾಯಿದ್ದೀನಿ ಝರಿ ಥ್ರೆಡ್ನ ಯೂಸ್ ಮಾಡಿ. 3 ಸಲ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಏನಕ್ಕೆ ದಾರ ಕಡಿಮೆ ತೊಗೊಂಡಿದ್ದೀನಪ್ಪ ಅಂತ ಅಂದರೆ ಆ ಬೀಡ್ ಒಳಗೆ ಅದು ಹೋಗಬೇಕು. ದಾರ ಸಿಕ್ಕಾಪಟ್ಟೆ ಇವಾಗ ನಾವು ನಾರ್ಮಲಾಗಿ 120, 300 ಎಲ್ಲ ತೊಗೊಂಡ್ರೆ ಬೀಡ್ ಒಳಗೆ ಹೋಗಲ್ಲ, ಇನ್ಸರ್ಟ್ ಆಗೋಲ್ಲ. ಸೊ ಅದಕ್ಕೆ ನಾನು 60 ಮಾತ್ರ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ. ಇವಾಗ 3 ಸಲ ನಾಟ್ ಹಾಕಿ ಸೂಜಿನ ಅದರೊಳಗೆ ಹಸಿಂದ ಪಾಸ್ ಮಾಡಿ ಕೆಳಗಡೆ ಎಳ್ಕೊತಾ ಇದ್ದೀನಿ. ಇವಾಗ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಲೆಂತ್ನ ನೋಡಿಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು, ಅಷ್ಟೇ ಸಿಂಪಲ್ಲು. ಇವಾಗ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಒಂಚೂರು ಮುಂಚೆನೇ ಒಂದು ಸೂಜಿ ಏನಾದರೂ ಇಟ್ಕೊಂಡು ಹೋಲ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ದಾರನ ಮೇಲೆ ಎಳೆಯೋಕ್ಕೆ ಈಸಿ ಆಗುತ್ತೆ. ಮುಂಚೆನೇ ಹೋಲ್ ಮಾಡಿಕೊಂಡ್ರೆ, ಇವಾಗ ನಾನು ಹೋಲ್ ಮಾಡಿಕೊಂಡೆ. ಮತ್ತು ಕೆಳಗಡೆಯಿಂದ ಸೂಜಿ ತೊಗೊಂಡು ಮೇಲ್ಗಡೆ ಸೂಜಿಗೆ ಬೀಡ್ ಹಾಕ್ಕೊಂಡು ಬೀಡನ್ನ ಒಂಚೂರು ಗಟ್ಟಿಯಾಗಿ ಇಟ್ಕೊಂಡು ಎಳೆದ್ರೆ ನಮಗೆ ದಾರ ಏರುಪೇರಾಗಲ್ಲ, ಒಂದೇ ಸಮ ಬರುತ್ತೆ. ಸೊ ಇನ್ನೊಂದು ಸಲ ಇಟ್ಕೊಂಡು ನೀಟಾಗಿ ಮೇಲ್ಗಡೆಯಿಂದ ಒಂಚೂರು ಕೆಳಗಡೆ ಎಳ್ಕೊಂಡು ಬಂದರೆ ಹಂಗೆ ಸ್ಟಿಫಾಗಿ ಕೂರುತ್ತೆ. ಇವಾಗ ನಾನು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 3 ಸಲ ನಾಟ್ ಹಾಕ್ಕೊಂಡ್ರೆ ಮುಗೀತು. ನೀವು 2 ಸಲ ಬೇಕಾದರೂ ಹಾಕ್ಬೋದು, 3 ಸಲ ಬೇಕಾದರೂ ಹಾಕ್ಬೋದು. 3 ಸಲ ಹಾಕಿದ್ರೆ ಒಂಚೂರು ಸ್ಟಿಫಾಗಿ ಕೂರುತ್ತೆ. ಸೊ 3 ಸಲ ಹಾಕಿ ನಾನಿವಾಗ ಮತ್ತೆ ನಾಟ್ ಮಾಡಿ ಮೇಲ್ಗಡೆಯಿಂದ ಕೆಳಗಡೆ ತೊಗೊಂಡು ಬರ್ತಾಯಿದ್ದೀನಿ. ಮತ್ತು ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆಗೆ ಕಟ್ ಮಾಡಿಕೊಂಡ್ರೆ ಸಿಂಪಲ್ ಬೀಡ್ಸ್ ಯೂಸ್ ಮಾಡಿಕೊಂಡು ಸೀರೆ ಕುಚ್ಚು, ಬೇಬಿ ಕುಚ್ಚು ಹಾಕೋದು ಹೆಂಗೆ ಅಂತ ತೋರಿಸಿದ್ದೀನಿ. ಸೊ ನೋಡ್ಬೋದು ನೀವು, ಈ ರೀತಿಯಾಗಿ ಕಾಣುತ್ತೆ. ಬೇಕಂದರೆ ಇನ್ನೂ ಒಂದು 10 ಎಳೆ ಜಾಸ್ತಿ ತೊಗೋಬೋದು, ಅಷ್ಟೇ, ಜಾಸ್ತಿ ಹಾಕೋಕ್ಕಾಗಲ್ಲ, ನೋಡ್ಕೊಂಡು ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದು ಸಿಂಪಲ್ ಬೇಬಿ ಕುಚ್ಚು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದೇ ಥರದ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.